ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪಬ್ಲಿಸಿಟಿಗೆ ನಾನು ಈ ಒಂದು ಸಿಚುಯೇಷನ್ನ ಯೂಸ್ ಮಾಡ್ಕೊಳ್ಳೋ ಕೆಟಗರಿ ಅಲ್ಲ ಮ್ಯಾಮ್. ನೀವು ಕಮೆಂಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ನೀವು ನನ್ನ ಪ್ರೊಫೈಲ್ನ ಅಬ್ಸರ್ವ್ ಮಾಡ್ಕೊಂಡು ಬಂದರೆ ಆಲ್ಮೋಸ್ಟ್ 2017 ಇನ್ಸ್ಟಾಗ್ರಾಮಲ್ಲಿದ್ದೀನಿ ಆ್ಯಂಡ್ ಯೂಟ್ಯೂಬ್ ಕೂಡ ಶುರು ಮಾಡಿದ್ದೀನಿ. ನೀವು ನಾನು ಯೂಟ್ಯೂಬ್ ಬೆರಳಿಕೆ ಅಷ್ಟು ವೀಡಿಯೋ ಮಾಡಿದ್ದೇನೆ, ಬಿಕಾಸ್ ನಾನು ಎಲ್ಲರ ಥರನೂ ಕಾಮನ್ ಕಂಟೆಂಟ್ ಮಾಡಲ್ಲ. ಸೊ ಎಲ್ಲೂ ಪಬ್ಲಿಸಿಟಿಗೋಸ್ಕರ ಇಂಥ ಕಂಟೆಂಟ್ ಮಾಡಿದ್ದೀನಿ ಅನ್ನೋಂಗೆ ಇಲ್ಲ. ಬಿಕಾಸ್ ನಾನು ಒಂದು ಬಿಕಿನಿ ಅಥ್ಲೀಟು, ಕಾಂಪಿಟೇಷನ್ಗೆ ಬಿಕಿನಿ ಹಾಕಿದ್ದೀನಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಎಲ್ಲ ರೀಲ್ಸ್ಗಳು ಬಿಕಿನಿ ಹಾಕೊಂಡು ಮಾಡಿದ್ರೆ ನನಗೆ 1 ಮಿಲಿಯನ್ ಫಾಲೋವರ್ಸ್ ಆಗೋದು ಎಷ್ಟೊತ್ತು ಮ್ಯಾಮ್ ಅಲ್ವಾ? ಸೊ ವ್ಯಕ್ತಿತ್ವ ಗೊತ್ತಿಲ್ಲದೆ ಒಂದು ವ್ಯಕ್ತಿ ಬಗ್ಗೆ ಕಮೆಂಟ್ ಮಾಡೋದಿದೆಯಲ್ಲ, ತುಂಬಾ ತಪ್ಪಾಗುತ್ತೆ ಆ್ಯಂಡ್ ದಟ್ ಈಸ್ ಆಲ್ಸೋ ಎ ಕ್ರೈಮ್. ಸೊ ವಿನಯ್ ಗೌಡ ಅವರು ಸಹ ನಿಮ್ಮ ಬಗ್ಗೆ ಒಂದು ಪರವಾಗಿ ಮಾತನಾಡಿದ್ರು. ಅಂದರೆ ಪವರ್ ಗರ್ಲ್ ಅನ್ನೋವಂಥವ್ರು ಇನ್ಸ್ಟಾಗ್ರಾಮ್ ನಾನು ನೋಡಿದ್ದೀನಿ. ಅವರು ಬಿಕ್ನಿ ಹಾಕಿರಬಹುದು, ಆದರೆ ಅವರ ಪ್ರೊಫೆಷನ್ ಅದು, ಆ ಪ್ರೊಫೆಷನ್ ರೀತಿ ಯಾಕೆ ಜನ ನೋಡೋದಿಲ್ಲ? ಹಾಂ, ಬಿಕಿನಿ ಹಾಕೋದು ಅವ್ರವ್ರ ಇಚ್ಛೆ ಮ್ಯಾಮ್. ಈ ಹಿಂದೆ ಯಾವುದೋ ಒಂದು ವೀಡಿಯೋ ತುಂಬಾ ವೈರಲ್ ಆಯಿತು, ಮಾಲ್ಡೀವ್ಸಲ್ಲಿ ಇವ್ರು ಬಿಕಿನಿ ಹಾಕಿದ್ರೆ ಅಂತ ವೈರಲ್ ಮಾಡಿದ್ರು ಮ್ಯಾಮ್. ಕರ್ನಾಟಕದಿಂದ ಅವರೊಬ್ಬರೇನಾ ಮೇಡಮ್ ಮಾಲ್ಡೀವ್ಸ್ಗೆ ಹೋಗಿರೋದು? ಆ್ಯಂಡ್ ಕರ್ನಾಟಕದಿಂದ ಮಾಲ್ಡೀವ್ಸ್ಗೆ ಹೋಗಿ ಅವರೊಬ್ಬರೇನಾ ಬಿಕಿನಿ ಹಾಕಿರೋದು? ಯಾಕೆ ಅಷ್ಟೊಂದು ಹೈಕ್ ಕೊಡ್ತೀರಾ ಬಿಕಿನಿಗೆ? ಬಿಕಿನಿ ನಾವು ದೇವಸ್ಥಾನಕ್ಕೆ ಹೋದಾಗ ಏನು ಡ್ರೆಸ್ ಹಾಕ್ಬೇಕು ನಮಗೆ ಗೊತ್ತಿದೆ. ಗೋವಾಗೆ ವೆಕೇಷನ್ಗೆ ಹೋದಾಗ ಬೀಚ್ ಸೈಡ್ ಏನು ಹಾಕಬೇಕು ನಂಗೆ ಗೊತ್ತಿದೆ. ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ಬಿಟ್ಟು ಅಗಲ ಬಾರ್ಡರ್ ಇರೋ ರೇಷ್ಮೆ ಸೀರೆ ಉಟ್ಕೊಂಡು ಸ್ವಿಮ್ ಮಾಡೋಕ್ಕಾಗಲ್ಲ ಅಲ್ವಾ? ಬಟ್ಟೆ ಅವರವರ ಇಚ್ಛೆ. ಒಂದು ವ್ಯಕ್ತಿಯ ಬಟ್ಟೆಯಿಂದ ಅವರ ಒಂದು ಕ್ಯಾರೆಕ್ಟರ್ ಆಗಲಿ ಸ್ಟೇಟಸ್ ಆಗಲಿ ಡಿಫೈನ್ ಆಗಬಾರ್ದು ಮ್ಯಾಮ್. ಬಟ್ಟೆ ಅಷ್ಟೇ. ನಾನು ಈ ಕಮೆಂಟ್ ಮಾಡೋರಿಗೆಲ್ಲ ಹೇಳ್ತಾ ಇದ್ದೀನಿ, ನಮಗೆ ಇಂಥ ಬಟ್ಟೆ ಹಾಕಬೇಡಿ ಅಂಥ ಬಟ್ಟೆ ಹಾಕಬೇಡಿ ಅಂತ ಕ್ವಶನ್ ಮಾಡ್ತಾರಲ್ಲ, ಇವ್ರು ಯಾಕೆ ಒಂದು ದೊಡ್ಡ ಸಂಘ ಕಟ್ಬಿಟ್ಟು ಫ್ಯಾಷನ್ ಡಿಸೈನರ್ಸ್ನ, ಫ್ಯಾಷನ್ ಇನ್ಸ್ಟಿಟ್ಯೂಟ್ನ, ಮತ್ತು ಮಾಡಲಿಂಗ್ ಮಾಡೋರನ್ನ, ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಮಾರೋ ಅಂಥ ಅಂಗಡಿಗಳ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿ ಅವ್ರು ಬ್ಯಾನ್ ಮಾಡೋವರೆಗೂ ನೀವು ಊಟ ಮಾಡಬೇಡಿ, ಬ್ಯಾನ್ ಮಾಡಿಸ್ಬಿಡಿ, ನಮಗೆ ಬಟ್ಟೆನೇ ಸಿಗಲ್ವಲ್ಲ ಮೇಡಮ್ ಅವಾಗ ಹಾಕ್ಕೊಳ್ಳೋಕ್ಕೆ. ದ್ಯಾಟ್ ಇಸ್ ಎ ಗುಡ್ ಐಡಿಯಾ ಅಲ್ವಾ? ಇನ್ಸ್ಟೆಡ್ ಆಫ್ ಕಮೆಂಟಿಂಗ್ ಮೀ, ನೀವು ಯಾರೋ ಒಬ್ಳು ನಾನು ಜುಜ್ಬಿ ಸರ್, ನನ್ನ ಒಂದು ಕಮೆಂಟ್ ಸೆಕ್ಷನ್ಗೆ ಬಂದು ನೀವು ಇಂಥ ಬಟ್ಟೆ ಹಾಕಬೇಡಿ ಅಂತ ಸಂಸ್ಕೃತಿನ ಹಾಳು ಮಾಡ್ತಾಯಿದ್ದೀರಾ. ನೀವೆಲ್ಲರೂ ಒಂದು ದೊಡ್ಡ ಸಂಘ ಕಟ್ಕೊಂಡು ಸಂಸ್ಕೃತಿನ ಕಾಪಾಡಿ. ಮ್ಯಾಮ್ ಫ್ಯಾಷನ್ ಡಿಸೈನರ್ಸೇ ಇಲ್ಲ ಅಂದರೆ ಬೇರೆ ಬಟ್ಟೆ ಡಿಸೈನೇ ಆಗಲ್ವಲ್ಲ. ಸುಮ್ಮನೆ ಒಂದು ಬುರ್ಕ ಥರ ಸಿಟ್ಟು ಮಾಡ್ಬಿಟ್ಟು ಕಣ್ಣು ಮಾತ್ರ ಕಾಣಿಸ್ಬಿಡು, ಆ ಥರ ಬಟ್ಟೆ ಹಾಕೋಬೋದಲ್ಲ ಮೇಡಮ್ ಎಲ್ಲರೂ ಅಲ್ವಾ? ಯಾಕೆ ಒಂದು ದೊಡ್ಡ ಸಂಘ ಕಟ್ಟಬಾರ್ದು? ಇವಾಗಲಾದರೂ ಯೋಚನೆ ಮಾಡಿ. ಈ ಕಮೆಂಟ್ ಮಾಡೋದು ವೇಸ್ಟು. ನೀವು ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿ ಈ ಥರ ಬ್ರ್ಯಾಂಡೆಡ್ ಅಂಗಡಿಗಳ ಮುಂದೆ. ಇವಾಗ ಎಲ್ಲ ಮಾಲ್ಗಳಲ್ಲೂ ಬ್ರ್ಯಾಂಡೆಡ್ ಅಂಗಡಿ ಇದೆ, ಶಾರ್ಟ್ ಬಟ್ಟೆಗಳು ಸಿಗುತ್ತೆ. ಆ ಅಂಗಡಿಗಳ ಮುಂದೆಲ್ಲ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡಿ. ದಯವಿಟ್ಟು ಅವ್ರು ಬ್ಯಾನ್ ಮಾಡೋವರೆಗೂ ನೀವು ಊಟನೇ ಮಾಡಬೇಡಿ, ನಮ್ಗೆ ಬಟ್ಟೆನೇ ಸಿಗಲ್ಲ. ಆಗ ನಮ್ಮ ಅಮ್ಮನ ಸೀರೆ ಉಟ್ಕೋತೀನಿ ದಿನ. ಪಬ್ಲಿಸಿಟಿಗೆ ನಾನು ಈ ಒಂದು ಸಿಚುಯೇಷನ್ನ ಯೂಸ್ ಮಾಡ್ಕೊಳ್ಳೋ ಕೆಟಗರಿ ಅಲ್ಲ ಮ್ಯಾಮ್. ನೀವು ಕಮೆಂಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ನೀವು ನನ್ನ ಪ್ರೊಫೈಲ್ನ ಅಬ್ಸರ್ವ್ ಮಾಡ್ಕೊಂಡು ಬಂದರೆ ಆಲ್ಮೋಸ್ಟ್ 2017 ಇನ್ಸ್ಟಾಗ್ರಾಮಲ್ಲಿದ್ದೀನಿ ಆ್ಯಂಡ್ ಯೂಟ್ಯೂಬ್ ಕೂಡ ಶುರು ಮಾಡಿದ್ದೀನಿ. ನೀವು ನಾನು ಯೂಟ್ಯೂಬ್ ಬೆರಳಿಕೆ ಅಷ್ಟು ವೀಡಿಯೋ ಮಾಡಿದ್ದೇನೆ, ಬಿಕಾಸ್ ನಾನು ಎಲ್ಲರ ಥರನೂ ಕಾಮನ್ ಕಂಟೆಂಟ್ ಮಾಡಲ್ಲ. ಸೊ ಎಲ್ಲೂ ಪಬ್ಲಿಸಿಟಿಗೋಸ್ಕರ ಇಂಥ ಕಂಟೆಂಟ್ ಮಾಡಿದ್ದೀನಿ ಅನ್ನೋಂಗೆ ಇಲ್ಲ. ಬಿಕಾಸ್ ನಾನು ಒಂದು ಬಿಕಿನಿ ಅಥ್ಲೀಟು, ಕಾಂಪಿಟೇಷನ್ಗೆ ಬಿಕಿನಿ ಹಾಕಿದ್ದೀನಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಎಲ್ಲ ರೀಲ್ಸ್ಗಳು ಬಿಕಿನಿ ಹಾಕೊಂಡು ಮಾಡಿದ್ರೆ ನನಗೆ 1 ಮಿಲಿಯನ್ ಫಾಲೋವರ್ಸ್ ಆಗೋದು ಎಷ್ಟೊತ್ತು ಮ್ಯಾಮ್ ಅಲ್ವಾ? ಸೊ ವ್ಯಕ್ತಿತ್ವ ಗೊತ್ತಿಲ್ಲದೆ ಒಂದು ವ್ಯಕ್ತಿ ಬಗ್ಗೆ ಕಮೆಂಟ್ ಮಾಡೋದಿದೆಯಲ್ಲ, ತುಂಬಾ ತಪ್ಪಾಗುತ್ತೆ ಆ್ಯಂಡ್ ದಟ್ ಈಸ್ ಆಲ್ಸೋ ಎ ಕ್ರೈಮ್. ಸೊ ವಿನಯ್ ಗೌಡ ಅವರು ಸಹ ನಿಮ್ಮ ಬಗ್ಗೆ ಒಂದು ಪರವಾಗಿ ಮಾತನಾಡಿದ್ರು. ಅಂದರೆ ಪವರ್ ಗರ್ಲ್ ಅನ್ನೋವಂಥವ್ರು ಇನ್ಸ್ಟಾಗ್ರಾಮ್ ನಾನು ನೋಡಿದ್ದೀನಿ. ಅವರು ಬಿಕ್ನಿ ಹಾಕಿರಬಹುದು, ಆದರೆ ಅವರ ಪ್ರೊಫೆಷನ್ ಅದು, ಆ ಪ್ರೊಫೆಷನ್ ರೀತಿ ಯಾಕೆ ಜನ ನೋಡೋದಿಲ್ಲ? ಹಾಂ, ಬಿಕಿನಿ ಹಾಕೋದು ಅವ್ರವ್ರ ಇಚ್ಛೆ ಮ್ಯಾಮ್. ಈ ಹಿಂದೆ ಯಾವುದೋ ಒಂದು ವೀಡಿಯೋ ತುಂಬಾ ವೈರಲ್ ಆಯಿತು, ಮಾಲ್ಡೀವ್ಸಲ್ಲಿ ಇವ್ರು ಬಿಕಿನಿ ಹಾಕಿದ್ರೆ ಅಂತ ವೈರಲ್ ಮಾಡಿದ್ರು ಮ್ಯಾಮ್. ಕರ್ನಾಟಕದಿಂದ ಅವರೊಬ್ಬರೇನಾ ಮೇಡಮ್ ಮಾಲ್ಡೀವ್ಸ್ಗೆ ಹೋಗಿರೋದು? ಆ್ಯಂಡ್ ಕರ್ನಾಟಕದಿಂದ ಮಾಲ್ಡೀವ್ಸ್ಗೆ ಹೋಗಿ ಅವರೊಬ್ಬರೇನಾ ಬಿಕಿನಿ ಹಾಕಿರೋದು? ಯಾಕೆ ಅಷ್ಟೊಂದು ಹೈಕ್ ಕೊಡ್ತೀರಾ ಬಿಕಿನಿಗೆ? ಬಿಕಿನಿ ನಾವು ದೇವಸ್ಥಾನಕ್ಕೆ ಹೋದಾಗ ಏನು ಡ್ರೆಸ್ ಹಾಕ್ಬೇಕು ನಮಗೆ ಗೊತ್ತಿದೆ. ಗೋವಾಗೆ ವೆಕೇಷನ್ಗೆ ಹೋದಾಗ ಬೀಚ್ ಸೈಡ್ ಏನು ಹಾಕಬೇಕು ನಂಗೆ ಗೊತ್ತಿದೆ. ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ಬಿಟ್ಟು ಅಗಲ ಬಾರ್ಡರ್ ಇರೋ ರೇಷ್ಮೆ ಸೀರೆ ಉಟ್ಕೊಂಡು ಸ್ವಿಮ್ ಮಾಡೋಕ್ಕಾಗಲ್ಲ ಅಲ್ವಾ? ಬಟ್ಟೆ ಅವರವರ ಇಚ್ಛೆ. ಒಂದು ವ್ಯಕ್ತಿಯ ಬಟ್ಟೆಯಿಂದ ಅವರ ಒಂದು ಕ್ಯಾರೆಕ್ಟರ್ ಆಗಲಿ ಸ್ಟೇಟಸ್ ಆಗಲಿ ಡಿಫೈನ್ ಆಗಬಾರ್ದು ಮ್ಯಾಮ್. ಬಟ್ಟೆ ಅಷ್ಟೇ. ನಾನು ಈ ಕಮೆಂಟ್ ಮಾಡೋರಿಗೆಲ್ಲ ಹೇಳ್ತಾ ಇದ್ದೀನಿ, ನಮಗೆ ಇಂಥ ಬಟ್ಟೆ ಹಾಕಬೇಡಿ ಅಂಥ ಬಟ್ಟೆ ಹಾಕಬೇಡಿ ಅಂತ ಕ್ವಶನ್ ಮಾಡ್ತಾರಲ್ಲ, ಇವ್ರು ಯಾಕೆ ಒಂದು ದೊಡ್ಡ ಸಂಘ ಕಟ್ಬಿಟ್ಟು ಫ್ಯಾಷನ್ ಡಿಸೈನರ್ಸ್ನ, ಫ್ಯಾಷನ್ ಇನ್ಸ್ಟಿಟ್ಯೂಟ್ನ, ಮತ್ತು ಮಾಡಲಿಂಗ್ ಮಾಡೋರನ್ನ, ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಮಾರೋ ಅಂಥ ಅಂಗಡಿಗಳ ಮುಂದೆ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಉಪವಾಸ ಸತ್ಯಾಗ್ರಹ ಮಾಡಿ ಅವ್ರು ಬ್ಯಾನ್ ಮಾಡೋವರೆಗೂ ನೀವು ಊಟ ಮಾಡಬೇಡಿ, ಬ್ಯಾನ್ ಮಾಡಿಸ್ಬಿಡಿ, ನಮಗೆ ಬಟ್ಟೆನೇ ಸಿಗಲ್ವಲ್ಲ ಮೇಡಮ್ ಅವಾಗ ಹಾಕ್ಕೊಳ್ಳೋಕ್ಕೆ. ದ್ಯಾಟ್ ಇಸ್ ಎ ಗುಡ್ ಐಡಿಯಾ ಅಲ್ವಾ? ಇನ್ಸ್ಟೆಡ್ ಆಫ್ ಕಮೆಂಟಿಂಗ್ ಮೀ, ನೀವು ಯಾರೋ ಒಬ್ಳು ನಾನು ಜುಜ್ಬಿ ಸರ್, ನನ್ನ ಒಂದು ಕಮೆಂಟ್ ಸೆಕ್ಷನ್ಗೆ ಬಂದು ನೀವು ಇಂಥ ಬಟ್ಟೆ ಹಾಕಬೇಡಿ ಅಂತ ಸಂಸ್ಕೃತಿನ ಹಾಳು ಮಾಡ್ತಾಯಿದ್ದೀರಾ. ನೀವೆಲ್ಲರೂ ಒಂದು ದೊಡ್ಡ ಸಂಘ ಕಟ್ಕೊಂಡು ಸಂಸ್ಕೃತಿನ ಕಾಪಾಡಿ. ಮ್ಯಾಮ್ ಫ್ಯಾಷನ್ ಡಿಸೈನರ್ಸೇ ಇಲ್ಲ ಅಂದರೆ ಬೇರೆ ಬಟ್ಟೆ ಡಿಸೈನೇ ಆಗಲ್ವಲ್ಲ. ಸುಮ್ಮನೆ ಒಂದು ಬುರ್ಕ ಥರ ಸಿಟ್ಟು ಮಾಡ್ಬಿಟ್ಟು ಕಣ್ಣು ಮಾತ್ರ ಕಾಣಿಸ್ಬಿಡು, ಆ ಥರ ಬಟ್ಟೆ ಹಾಕೋಬೋದಲ್ಲ ಮೇಡಮ್ ಎಲ್ಲರೂ ಅಲ್ವಾ? ಯಾಕೆ ಒಂದು ದೊಡ್ಡ ಸಂಘ ಕಟ್ಟಬಾರ್ದು? ಇವಾಗಲಾದರೂ ಯೋಚನೆ ಮಾಡಿ. ಈ ಕಮೆಂಟ್ ಮಾಡೋದು ವೇಸ್ಟು. ನೀವು ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿ ಈ ಥರ ಬ್ರ್ಯಾಂಡೆಡ್ ಅಂಗಡಿಗಳ ಮುಂದೆ. ಇವಾಗ ಎಲ್ಲ ಮಾಲ್ಗಳಲ್ಲೂ ಬ್ರ್ಯಾಂಡೆಡ್ ಅಂಗಡಿ ಇದೆ, ಶಾರ್ಟ್ ಬಟ್ಟೆಗಳು ಸಿಗುತ್ತೆ. ಆ ಅಂಗಡಿಗಳ ಮುಂದೆಲ್ಲ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡಿ. ದಯವಿಟ್ಟು ಅವ್ರು ಬ್ಯಾನ್ ಮಾಡೋವರೆಗೂ ನೀವು ಊಟನೇ ಮಾಡಬೇಡಿ, ನಮ್ಗೆ ಬಟ್ಟೆನೇ ಸಿಗಲ್ಲ. ಆಗ ನಮ್ಮ ಅಮ್ಮನ ಸೀರೆ ಉಟ್ಕೋತೀನಿ ದಿನ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.